ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ನೀವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾ ಪ್ರದೇಶಗಳಲ್ಲಿ ಓಡಾಡುವಾಗ ಒಂದು ವಿಷಯನ ಗಮನಿಸಿದ್ದೀರಾ? ಅಲ್ಲಿನ ಬಹುತೇಕ ಫ್ಯಾಕ್ಟರಿಗಳು, ಇಂಡಸ್ಟ್ರಿಯಲ್ ಶೆಡ್ಗಳು ಅಥವಾ ಐಟಿ ಪಾರ್ಕ್ಗಳು ಕೇವಲ 2 ಅಥವಾ 3 ಅಂತಸ್ತಿನ ಕಟ್ಟಡಗಳಾಗಿರುತ್ತವೆ. ಆದರೆ ಬೇರೆ ದೇಶಗಳಲ್ಲಿ, ಉದಾಹರಣೆಗೆ ಸಿಂಗಪುರ್ ಅಥವಾ ನ್ಯೂಯಾರ್ಕ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಆಕಾಶವನ್ನೇ ಮುಟ್ಟುವಂತೆ ಎತ್ತರಕ್ಕಿರುತ್ತವೆ. ಪ್ರಪಂಚದಲ್ಲೇ ಅತಿ ವೇಗವಾಗಿ ಅಭಿವೃದ್ಧಿ ಆಗುತ್ತಿರುವ ನಗರಗಳಲ್ಲಿ ಒಂದಾದ ನಮ್ಮ ಬೆಂಗಳೂರು ನಗರ, ದೇಶ ವಿದೇಶಗಳ ಪ್ರಸಿದ್ಧ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಲು ಆತುರಿಯುತ್ತವೆ. ಆದರೆ ಅವರಿಗೆ ಹೂಡಿಕೆ ಮಾಡಲು ಕೊಡಲು ನಮ್ಮ ಸರ್ಕಾರದ ಬಳಿ ಜಾಗವೆಲ್ಲಿದೆ? ಸ್ಥಳಾವಕಾಶದ ಕೊರತೆಯಿಂದಾಗಿ ಕೆಲವು ಕಂಪನಿಗಳಿಗೆ ಬೆಂಗಳೂರಿನ ಸುತ್ತಲೂ ಹೂಡಿಕೆ ಮಾಡಲು ಜಾಗ ಸಿಗದೆ ಬೇರೆ ನೆರೆ ರಾಜ್ಯಗಳ ಪಾಲಾಗಿವೆ. ಏಕೆ ನಮ್ಮ ಬೆಂಗಳೂರಿನ ಕೈಗಾರಿಕಾ ವಲಯಗಳಲ್ಲಿ ಕಟ್ಟಡಗಳನ್ನು ಎತ್ತರಕ್ಕೆ ನಿರ್ಮಿಸಲು ಸಾಧ್ಯವಾಗುತ್ತಿರಲಿಲ್ಲ ಎನ್ನುವುದನ್ನು ನೋಡುವುದಾದ್ರೆ, ಇದಕ್ಕೆ ಮುಖ್ಯವಾದ ಕಾರಣ ನಮಗೆ ಅರಿವಿಲ್ಲದ ಒಂದು ಸಣ್ಣ ತಾಂತ್ರಿಕ ಪದ FAR, ಅಂದರೆ ಫ್ಲೋರ್ ಏರಿಯಾ ರೇಷಿಯೋ ಎನ್ನುವ ಒಂದು ಸಣ್ಣ ತಾಂತ್ರಿಕ ಪದ. ಆದರೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ. KIADB ವಲಯಗಳಲ್ಲಿ, SEZಗಳಲ್ಲಿ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳಲ್ಲಿ ಹಾಗೂ IT ಪಾರ್ಕ್ಗಳಲ್ಲಿ FAR ಮಿತಿಯನ್ನು 5.2ಕ್ಕೆ ಏರಿಸಲಾಗಿದೆ. ಇದೇ 2026 ಫೆಬ್ರವರಿ 6ರಂದು ಆದೇಶವನ್ನು ಹೊರಡಿಸಿರುವ ನಮ್ಮ ರಾಜ್ಯ ಸರ್ಕಾರ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ FAR 5.2 ಸಂಖ್ಯೆ ಕೇಳಲು ಚಿಕ್ಕದಿರಬಹುದು, ಆದರೆ ಇದು ನಮ್ಮ ಕರ್ನಾಟಕ ರಾಜ್ಯದ GDPಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಒಂದು ಉದಾಹರಣೆಯೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಹಿಂದೆ ಹಳೆಯ ನಿಯಮದ ಪ್ರಕಾರ 2.0 FAR ಇದ್ದಾಗ ನೀವು 1 ಎಕರೆ ಜಾಗದಲ್ಲಿ ಸುಮಾರು 87,000 ಚದರ ಅಡಿ ಕಟ್ಟಡವನ್ನು ಕಟ್ಟಬಹುದಿತ್ತು. ಆದ್ರೆ ಈಗ ಹೊಸ ನಿಯಮ 5.2 FAR ನ ಅಡಿಯಲ್ಲಿ ಅದೇ 1 ಎಕರೆ ಜಾಗದಲ್ಲಿ 2,26,000 ಚದರ ಅಡಿಗಿಂತಲೂ ಹೆಚ್ಚು ಕಟ್ಟಡವನ್ನು ಕಟ್ಟಬಹುದಾಗಿದೆ. ಅಂದರೆ ಮೊದಲು 100 ಜನ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಮುಂದೆ 300ರಿಂದ 400 ಜನ ಕೆಲಸ ಮಾಡಬಹುದಾದಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಿಸಬಹುದಾಗಿದೆ. ಈಗ ಸರ್ಕಾರ ತಂದಿರುವ ಈ ಹೊಸ ನಿಯಮದಿಂದಾಗಿ ಕೈಗಾರಿಕೆಗಳನ್ನು ಹೊಂದಿರುವ ಮಾಲೀಕರಿಗೆ ಹೆಚ್ಚು ಲಾಭವನ್ನು ತರುವುದಲ್ಲದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆಯನ್ನು ತಂದುಕೊಡುತ್ತದೆ. ಹಿಂದೆ ಜಾಗದ ಅಭಾವ ಹಾಗೂ ಕೈಗಾರಿಕಾ ವಲಯದಲ್ಲಿರುವ FAR ನ ಲಿಮಿಟ್ನ ನಿಯಮದಿಂದಾಗಿ ಕಂಪನಿಗಳು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗಿದ್ದರೆ ಇನ್ನೂ ದೊಡ್ಡ ಕಟ್ಟಡವನ್ನು ಬೇರೆ ಕಡೆ ನಿರ್ಮಿಸಬೇಕಾಗಿತ್ತು, ಅಥವಾ ಪಕ್ಕದ ಜಮೀನನ್ನು ಕೊಂಡುಕೊಂಡು ಅದರಲ್ಲಿ ಹೊಸ ಫ್ಯಾಕ್ಟರಿಯನ್ನು ನಿರ್ಮಿಸಬೇಕಾಗಿತ್ತು. ಹೆಚ್ಚಿನ ಹಣವನ್ನು ಭೂಮಿ ಖರೀದಿಸುವುದಕ್ಕಾಗಿಯೇ ಸುರಿಯಬೇಕಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಭೂಮಿಗೆ ಬೇಡಿಕೆ ಹೆಚ್ಚಾದಂತೆ ಭೂಮಿಯ ಬೆಲೆಯೂ ಸಹಿತ ವೇಗವಾಗಿ ಏರತೊಡಗಿತು. ಜೊತೆಗೆ ಬೆಂಗಳೂರು ನಗರವೂ ಸಹಿತ ಎತ್ತರಕ್ಕೆ ಬೆಳೆಯುವ ಬದಲು ಅಗಲಕ್ಕೆ ಬೆಳೆಯಲು ಶುರುವಾಯಿತು. ಇದರಿಂದಾಗಿ ಹೊಸ ಕಂಪನಿಗಳು ತಮ್ಮ ಹೊಸ ಹೂಡಿಕೆಯನ್ನು ಮಾಡಲು ಕೆಂಗೇರಿಯಿಂದಾಚೆ ಅಥವಾ ಹೊಸಕೋಟೆಯಿಂದಾಚೆ ಹೋಗಿ ಹೂಡಿಕೆ ಮಾಡುವಂತಾಯಿತು. ಕಂಪನಿಗಳು ದೂರ ದೂರ ಹೋದಂತೆಲ್ಲ ಕಂಪನಿಗಳ ಉದ್ಯೋಗಿಗಳು ಪ್ರಯಾಣಿಸುವ ದೂರ ಕೂಡ ಹೆಚ್ಚಾಯಿತು. ಇದರ ಪರಿಣಾಮದಿಂದಾಗಿ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ದಟ್ಟಣೆಯು ಸಹಿತ ಹೆಚ್ಚಾಗತೊಡಗಿತು. ಕೈಗಾರಿಕೆಗಳು ಹೆಚ್ಚಾದಂತೆಲ್ಲ ಹಿಂದೆ ಹಸಿರು ಮೈದಾನಗಳಿದ್ದ ಜಾಗ ಕಾಂಕ್ರೀಟ್ ಕಾಡುಗಳಾದವು. ಹಿಂದೆ ಇದ್ದ ಈ ತರದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರದಂತೆ ನಮ್ಮ ಕರ್ನಾಟಕ ಸರ್ಕಾರ ಈಗ ಹೊಸ ನಿಯಮ 5.2 FAR ಅನ್ನು ಜಾರಿಗೆ ತಂದಿದೆ. ಇದುವರೆಗೆ 2 ಅಂತಸ್ತಿಗೆ ಸೀಮಿತವಾಗಿದ್ದ ಕೈಗಾರಿಕಾ ಜಾಗಗಳಲ್ಲಿ ಮುಂದೆ 10 ಅಂತಸ್ತಿಗೂ ಹೆಚ್ಚು ಎತ್ತರದ ಕಟ್ಟಡಗಳನ್ನು ಕಟ್ಟಬಹುದಾಗಿದೆ. ತಮ್ಮ ಕಂಪನಿಗಳನ್ನು ವಿಸ್ತರಿಸಲು ಹೆಚ್ಚು ಜಾಗದ ಹುಡುಕಾಟವನ್ನು ಕೈಬಿಟ್ಟು ಇರುವ ಜಾಗದಲ್ಲಿಯೇ ಎತ್ತರದ ಕಟ್ಟಡವನ್ನು ಕಟ್ಟಿ ಕೈಗಾರಿಕೆಗಳು ತಮ್ಮ ಉತ್ಪಾದನೆಯನ್ನು ಹಾಗೂ ಬೆಳವಣಿಗೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಹೆಚ್ಚು ಜಾಗದ ಹುಡುಕಾಟದಲ್ಲಿ ಹೊಸ ಕಂಪನಿಗಳು ಬೆಂಗಳೂರು ನಗರದಿಂದ 50 ಕಿಲೋಮೀಟರ್ ದೂರದವರೆಗೆ ಹೋಗುವ ಬದಲು ನಗರದ ಒಳಗೆ ಎತ್ತರಕ್ಕೆ ಕಟ್ಟಡವನ್ನು ಕಟ್ಟಬಹುದಾದ್ದರಿಂದ ಸಾರಿಗೆ ವೆಚ್ಚ ಮತ್ತು ಸಮಯವನ್ನು ಸಹಿತ ಉಳಿತಾಯ ಮಾಡಬಹುದಾಗಿದೆ. ಮುಂದೆ ಬೆಂಗಳೂರು ನಗರದಲ್ಲಿಯೂ ಸಹಿತ ಸಿಂಗಪುರ್ ದೇಶದ ಮಾದರಿಯಲ್ಲಿ ಸ್ಟಾಕ್ಡ್ ಅಪ್ ಫ್ಯಾಕ್ಟರಿಗಳನ್ನು ನಿರ್ಮಿಸಿ, ಅಂದ್ರೆ ಒಂದರ ಮೇಲೊಂದು ಕಾರ್ಖಾನೆಗಳು ಇರುವ ಮಾದರಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಹೆಚ್ಚೆಚ್ಚು ಹೊಸ ಹೂಡಿಕೆಗಳನ್ನು, ಅವಕಾಶಗಳನ್ನು ನಿರ್ಮಿಸಬಹುದಾಗಿದೆ. ಇದರಿಂದ ಮುಂದೆ ಕೈಗಾರಿಕಾ ಪ್ರದೇಶಗಳು ಡೆನ್ಸ್ ಆಗುತ್ತವೆ. ಅದರಂತೆ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆಯನ್ನು, ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ನೀಡಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ಒಂದೇ ಕಟ್ಟಡದ ಕೆಳಗೆ ಫ್ಯಾಕ್ಟರಿ, ಮಧ್ಯದಲ್ಲಿ ಕಚೇರಿ ಮತ್ತು ಮೇಲ್ಭಾಗದಲ್ಲಿ ಉದ್ಯೋಗಿಗಳಿಗೆ ವಸತಿಯನ್ನು ನೀಡುವ ವರ್ಕ್ ಲೀವ್ ಪ್ಲೇ ಮಾದರಿಯಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಬಹುದಾಗಿದೆ. ಮುಂದೆ ಬೆಂಗಳೂರು ಅಗಲಕ್ಕೆ ಬೆಳೆಯುವುದು ನಿಂತರೆ
ಸುತ್ತಮುತ್ತಲಿನ ಹಸಿರು ಪ್ರದೇಶಗಳು ಉಳಿಯುತ್ತವೆ ಹಾಗೂ ಮುಂದೆ ಹೆಚ್ಚು ಜನ ಒಂದೇ ಕಡೆ ಉದ್ಯೋಗವನ್ನು ಮಾಡುವಂತಾದ್ರೆ ಸಾರ್ವಜನಿಕ ಸಾರಿಗೆಯಾದ ನಮ್ಮ ಮೆಟ್ರೋ ತರದ ಬಳಕೆಯು ಹೆಚ್ಚಾಗುತ್ತದೆ. ನಾನು ಇದುವರೆಗೆ ನಮ್ಮ ಸರ್ಕಾರ ತಂದಿರುವ ಈ ಹೊಸ ಬದಲಾವಣೆಯಿಂದಾಗಬಹುದಾದ ಒಳ್ಳೆ ಬೆಳವಣಿಗೆಯನ್ನು ಮಾತ್ರ ಹೇಳಿದೆ. ಆದರೆ ಈ ಉತ್ತಮ ಬೆಳವಣಿಗೆಯನ್ನು ಹೊಂದಲು ನಮ್ಮ ಬೆಂಗಳೂರು ನಗರ ಸಿದ್ಧವಾಗಿದೆಯೇ ಎಂಬ ಸಂದೇಹವು ಮೂಡುತ್ತದೆ. ಕೈಗಾರಿಕಾ ಪ್ರದೇಶಗಳು ಎತ್ತರಕ್ಕೆ ಬೆಳೆಯುವುದರಿಂದ ಹೆಚ್ಚು ಉತ್ಪಾದನೆಯನ್ನು ಪ್ರಾರಂಭಿಸುತ್ತವೆ. ಆದರೆ ಅಷ್ಟು ಹೆಚ್ಚು ಜನಕ್ಕೆ ನೀರು, ವಿದ್ಯುತ್ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲು ನಮ್ಮ ಸರ್ಕಾರಕ್ಕೆ ಸಾಧ್ಯವಾಗುತ್ತದೆಯೇ? ಎತ್ತರದ ಕೈಗಾರಿಕಾ ಕಟ್ಟಡಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿದರೆ ಪರಿಸ್ಥಿತಿ ನಿಭಾಯಿಸುವ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿಕೊಂಡಿದೆಯೇ? ಒಂದು ಜಾಗದಲ್ಲಿ ಉದ್ಯೋಗ ಮಾಡುವವರ ಸಂಖ್ಯೆ 3 ಪಟ್ಟು ಹೆಚ್ಚಾದರೆ ಆ ಜಾಗಕ್ಕೆ ಸಂಪರ್ಕ ಒದಗಿಸುವ ರಸ್ತೆಯಲ್ಲಿ ಟ್ರಾಫಿಕ್ ನಿಯಂತ್ರಿಸಲು ನಮ್ಮ ಸರ್ಕಾರ ತಯಾರಿ ಮಾಡಿಕೊಂಡಿದೆಯೇ? ಈ ತರದ ಅನುಮಾನಗಳು ಹಾಗೂ ಪ್ರಶ್ನೆಗಳು ನಮ್ಮ ಮುಂದೆ ಮೂಡಿ ಬರುತ್ತವೆ. ಆದರೆ ವಿಯೆಟ್ನಾಂ, ಸಿಂಗಾಪುರ್ ಮತ್ತು ಚೈನಾ ದೇಶಗಳಲ್ಲಿ ಕೈಗಾರಿಕೆಗಳು ಎತ್ತರಕ್ಕೆ ಬೆಳೆಯುತ್ತಿವೆ. ಈಗ ನಾವು ಆ ದೇಶಗಳಿಗೆ ಜಾಗತಿಕ ಮಟ್ಟದಲ್ಲಿ ಪೈಪೋಟಿಯನ್ನು ನೀಡಬೇಕಾದರೆ ಈ ತರದ ಹೊಸ ನಿರ್ಧಾರಗಳು ಬಹಳ ಅನಿವಾರ್ಯವಾಗುತ್ತದೆ. ಹೆಚ್ಚುತ್ತಿರುವ ಭೂಮಿಯ ಬೆಲೆಯಿಂದಾಗಿ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಬಹುದಾದ ಈ ನಿಯಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ, ನಮ್ಮ ಎಂಎಸ್ಎಂಇಗಳಿಗೆ ಹೆಚ್ಚೆಚ್ಚು ಸ್ಥಳಾವಕಾಶವನ್ನು ನೀಡುತ್ತದೆ. ಈ ನಿಯಮ ನಮ್ಮ ಕೆಐಎಡಿಬಿ ಕೈಗಾರಿಕಾ ಪ್ರದೇಶಗಳಿಗೆ, ಎಸ್ಇಝೆಡ್ಗಳಿಗೆ, ಐಟಿ ಪಾರ್ಕ್ಗಳಿಗೆ ಹಾಗೂ ಅಧಿಕೃತ ಕೈಗಾರಿಕಾ ಪ್ರದೇಶಗಳಿಗೆ ಅನ್ವಯವಾಗುತ್ತದೆ. ಈ ನಿಯಮವು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಮೈಸೂರು, ಮಂಗಳೂರು, ಶಿವಮೊಗ್ಗ ಹಾಗೂ ತುಮಕೂರಿನ ಎಲ್ಲಾ ಕೆಐಎಡಿಬಿ ಕೈಗಾರಿಕಾ ಪ್ರದೇಶಗಳಿಗೆ ಅನ್ವಯವಾಗುತ್ತದೆ. ಸ್ನೇಹಿತರೆ, ಈಗ 5.2 FAR ಹೆಚ್ಚಿಸಿರುವ ಹೊಸ ಆದೇಶ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕತೆಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು $1 ಟ್ರಿಲಿಯನ್ ಎಕಾನಮಿ ಹೊಂದುವ ಕರ್ನಾಟಕ ರಾಜ್ಯದ ಸಂಕಲ್ಪಕ್ಕೆ ಹೊಸ ಮುನ್ನುಡಿಯನ್ನು ಬರೆಯುತ್ತದೆ. ಆದರೆ ಈ ವೇಗದ ಬೆಳವಣಿಗೆಯ ಜೊತೆಗೆ ನಾವು ನಮ್ಮ ಪರಿಸರವನ್ನು ಮರೆಯಬಾರದು. ಎತ್ತರದ ಕಟ್ಟಡಗಳ ಜೊತೆಗೆ ಹೆಚ್ಚು ಹಸಿರು ವಲಯಗಳನ್ನು ನಾವು ಹೊಂದುವ ತರದಲ್ಲಿ ಅಭಿವೃದ್ಧಿಯಾಗಬೇಕು ಎಂಬ ನಮ್ಮೆಲ್ಲರ ಆಶಯದಂತೆ ಈ ಹೊಸ ನಿಯಮವು ಸಾಕಾರಗೊಳ್ಳಲಿ ಎಂದು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.